ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ಬಾಯಂದರೆ ಭಕ್ತಿಯ ರೂಪ, ಸಾಯಂದರೆ ಜ್ಞಾನದ ದೀಪ. ಬಾಯಂದರೆ ಭಕ್ತಿಯ ರೂಪ, ಸಾಯಂದರೆ ಜ್ಞಾನದ ದೀಪ. ವಾಯಂದರೆ ವೈರಾಗ್ಯದ ರೂಪ, ವಾಯಂದರೆ ವೈರಾಗ್ಯದ ರೂಪ. ಬಸವ 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 ಬಸವ. ಬಾಯಂದರೆ ಭಕ್ತಿಯ ರೂಪ, ಸಾಯಂದರೆ ಜ್ಞಾನದ ದೀಪ. ಭಕ್ತಿ ಜ್ಞಾನ ವೈರಾಗ್ಯದ ಶರಣ ಸಂಗಮ, ಭಕ್ತಿ ಜ್ಞಾನ ವೈರಾಗ್ಯ ಶರಣ ಸಂಗಮ. ಸಮತೆಗಾಗಿ ಶ್ರಮಿಸಿದ ಜಡಬಳಿದ ಜಂಗಮ, ಸಮತೆಗಾಗಿ ಶ್ರಮಿಸಿದ ಜಡಬಳಿದ ಜಂಗಮ. ಸಮತೆಗಾಗಿ ಶ್ರಮಿಸಿದ ಜಡಬಳಿದ ಜಂಗಮ. ಬಾಯಂದರೆ ಭಕ್ತಿಯ ರೂಪ, ಸಾಯಂದರೆ ಜ್ಞಾನದ ದೀಪ. ಬಾಯಂದರೆ ಭಕ್ತಿಯ ರೂಪ. ಕಾಯಕವೇ ಕೈಗನ್ನಡಿ ದಾಸೋಹವೇ ಮುನ್ನುಡಿ, ಕಾಯಕವೇ ಕೈಗನ್ನಡಿ ದಾಸೋಹವೇ ಮುನ್ನುಡಿ. ಅನುಭವದ ಆಶ್ರಯವೇ ಬದುಕಿಗೆ ಶ್ರೀನುಡಿ, ಅನುಭವದ ಆಶ್ರಯವೇ ಬದುಕಿಗೆ ಶ್ರೀನುಡಿ. ಅನುಭವದ ಆಶ್ರಯವೇ ಬದುಕಿಗೆ ಶ್ರೀನುಡಿ. ಬಾಯಂದರೆ ಭಕ್ತಿಯ ರೂಪ, ಸಾಯಂದರೆ ಜ್ಞಾನದ ದೀಪ. ಬಸವೇಶ ಬಸವರಸ ಬಸವ ತಂದೆಯೇ, ಬಸವೇಶ ಬಸವರಸ ಬಸವ ತಂದೆಯೇ. ಪಾಲಿಸಣ್ಣ ಅತನೀಶ ಶರಣು ಬಂದಿಯೇ, ಪಾಲಿಸಣ್ಣ ಅತನೀಶ ಶರಣು ಬಂದಿಯೇ. ಪಾಲಿಸಣ್ಣ ಅತನೀಶ ಶರಣು ಬಂದಿಯೇ. ಬಾಯಂದರೆ ಭಕ್ತಿಯ ರೂಪ, ಸಾಯಂದರೆ ಜ್ಞಾನದ ದೀಪ. ವಾಯಂದರೆ ವೈರಾಗ್ಯದ ರೂಪ, ಬಸವ 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 ಬಸವ.
ಪರಮ ಪೂಜ್ಯ ಶ್ರೀ ಬಸವಾನಂದರ ಶ್ರೀಚರಣರಿಗೆ ವಂದಿಸುತ್ತಾ, ಉಳಿವಿ ಯಾತ್ರೆಗೆ ಕಾಲ್ನಡಿಗೆಯಲ್ಲಿ ಹೋಗಲು ಆಗಮಿಸಿದಂಥ ಹಾಗೂ ಸಾಧಕರಿಗೂ ಎಲ್ಲರಿಗೂ ಕೂಡಿ ನನ್ನ ಪ್ರೀತಿಯ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಮಹನೀಯರೇ, ಅಕ್ಕ ತಂಗಿಯರೇ ಹಾಗೂ ಎಲ್ಲ ಬಂಧು ಬಳಗವೇ, ನಿತ್ಯ ಹರಿದ್ವರ್ಣದ ಸಹ್ಯಾದ್ರಿಯ ಸೌಂದರ್ಯವನ್ನ ವರ್ಣಿಸಲು ನಾನಿಲ್ಲಿ ಕುಳಿತಿದ್ದೇನೆ. ಬಹುಶಃ ಭಾರತದಲ್ಲಿ ಇರತಕ್ಕಂಥ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಮಧ್ಯ ಭಾರತದ ಎಲ್ಲ ಪರ್ವತ ಶ್ರೇಣಿಗಳನ್ನ ನಿಮ್ಮ ಕೃಪೆಯಿಂದ, ಗುರುಗಳ ಅನುಗ್ರಹದಿಂದ ಸುತ್ತಾಡಿ ಅವುಗಳ ಚಿತ್ರಿಸುವಂತ ಒಂದು ಸೌಭಾಗ್ಯ ನನಗೆ ಲಭಿಸಿದೆ. ಅದನ್ನೇ ತಮ್ಮ ಜೊತೆ ಹಂಚಿಕೊಳ್ಳಲು ಇವತ್ತು ನಾನು ಇಲ್ಲಿ ನಿಮ್ಮ ಜೊತೆ ಬಂದಿರುವೆನು. ಇವತ್ತ ನಮ್ಮ ಭಾಗ್ಯ, ಇವತ್ತು ಹಾಲು ಬಹಳ ಪೂರ್ಣದ ರೀ. ನೀವೆಲ್ಲಾ ಪುಣ್ಯವಂತರು. ಯಾಕಂದ್ರೆ ಭಗವಂತ ನಿಮ್ಮನ್ನು ಸ್ವಾಗತಿಸಲು ಎಲ್ಲಾ ಕಸವನ್ನ ಹುಡುಗಿ ಚಿಳಿ ಹೊಡೆಯುವಂತೆ ಮಳೆಯನ್ನು ಸುರಿಸಿದ್ದಾನೆ. ನಿಮ್ಮ ಸ್ವಾಗತಕ್ಕೆ ಸಿದ್ಧವಾಗಿಯೇ ನಿಂತಿದ್ದಾನೆ. ನಿಮ್ಮ ಪಾದಯಾತ್ರೆಗೆ ಸ್ವಾಗತವನ್ನು ಕೋರಲಿಕ್ಕೆ ನಿಂತಿದ್ದಾನೆ ಅಂತ ಹೇಳ್ತಾ, ಆತ್ಮೀಯರೇ, ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಹಿಮಾಲಯವರೆಗೆ ಭಾರತದ ಒಟ್ಟು ಉದ್ದ ಸುಮಾರು 3,500 ಕಿಲೋಮೀಟರ್. ಅದೇ ರೀತಿ ಗುಜರಾತದ ದ್ವಾರಕಾದಿಂದ ಪೂರ್ವದ ಮಿಜೋರಾಂ, ನಾಗಾಲ್ಯಾಂಡ್ವರೆಗೆ ಸುಮಾರು 2,500 ಕಿಲೋಮೀಟರ್ ವಿಸ್ತಾರವಾದಂಥ ಈ ಪುಣ್ಯಭೂಮಿ, ಈ ತಪೋಭೂಮಿ, ಈ ಪುಣ್ಯಭೂಮಿ, ಸುವರ್ಣ ಭೂಮಿಯನ್ನ ಅಡ್ಡಾಡಲು ಎಲ್ಲಿಲ್ಲ ಉತ್ಸಾಹ ನನಗಿದೆ. ಅದನ್ನು ನಾನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿದ್ದೇನೆ. ಅಲ್ಲಿ ನೋಡಿದ ದೃಶ್ಯಗಳನ್ನ, ಅಲ್ಲಿ ನೋಡಿದ ವನ ಸೌಂದರ್ಯವನ್ನ, ಅಲ್ಲಿ ನೋಡಿದ ಐತಿಹಾಸಿಕ ಸ್ಮಾರಕಗಳನ್ನ, ಸುಂದರವಾದ ಮನಮೋಹನ ತೋಟಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಲು ನಾನು ನಿಂತಿದ್ದೇನೆ. ಭಾರತದಲ್ಲಿ ಇರ್ತಕ್ಕಂಥ ಪರ್ವತಗಳು ನಾನು ನಿಮ್ಮದು ಹೇಳ್ತೀನಿ, ಎಲ್ಲವನ್ನು ಪರಿಚಯ ಮಾಡಿಕೊಡ್ಬೇಕು. ಉತ್ತರಕ್ಕೆ ಶಿರೋಮಣಿಯಾಗಿ, ಮುಕುಟಮಣಿಯಾಗಿ, ಭಾರತದ ತಲೆಯಾಗಿ ನಿಂತಂತಹದ್ದು ಯಾವದರಿ? ಹಿಮಾಲಯ. ಅದರ ನಂತರ ಅದರ ಕೆಳಗಡೆ ಬರ್ತದ ರಾಜಸ್ಥಾನದಲ್ಲಿ ಅರಾವಲಿ ಪರ್ವತಗಳು. ಅದರ ನಂತರ ಮತ್ತೆಳಗೆ ಬರ್ತದ ಗುಜರಾತದಲ್ಲಿ ಗಿರಿನಾರ್ ಪರ್ವತಗಳು. ಅದರ ತೆಳಗೆ ಬರ್ತದ ಮಧ್ಯ ಭಾರತದಲ್ಲಿ ವಿಂಧ್ಯಾದ್ರಿ ಪರ್ವತಗಳು. ಅದರ ತೆಳಗೆ ಮತ್ತೆ ಮಹಾರಾಷ್ಟ್ರದಲ್ಲಿ ಬರ್ತದೆ ಸಾತ್ಪುಡಾ ಪರ್ವತಗಳು. ಇವ್ ನೆನಪಿಡಿರಲ್ಲ ಇವನ್ನ. ಆಮೇಲೆ ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳು ಅಂದ್ರೆ ಸಹ್ಯಾದ್ರಿ, ಪೂರ್ವಕ್ಕೆ ಪೂರ್ವ ಘಟ್ಟಗಳು ಅಂದ್ರೆ ಪೂರ್ವ ಕರಾವಳಿಯ ದಂಡಿಗೊಂಡಿರುವಂತ ಪರ್ವತಗಳು. ಅದರಲ್ಲಿ ಈ ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಅಂತಲೂ ಹೆಸರುಂಟು. ನಾನು ನೋಡಿದಂತ ಎಲ್ಲ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಸುಂದರವಾದ, ಅತ್ಯಂತ ಆಕರ್ಷಕವಾದ, ಅತ್ಯಂತ ಮನಮೋಹಕ ಪರ್ವತ ಶ್ರೇಣಿ ಅಂದರೆ ಅದು ಸಹ್ಯಾದ್ರಿ ಪರ್ವತ ಮಾತ. ಅಂತ ಪರ್ವತ ಶ್ರೇಣಿಯಲ್ಲಿ ನೀವು ನಾಳೆಯಿಂದ ಮುಂಜಾನೆ ಶುಭ ಮುಹೂರ್ತದಲ್ಲಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಪಾದಯಾತ್ರೆ ಹೋಗೋರಿದ್ದೀರಿ. ಸುತ್ತಲೂ ಮೊಬೈಲ್ ನೋಡದೆ ನೀವು ಸುತ್ತಮುತ್ತಲು ನಿಸರ್ಗವನ್ನು ನೋಡ್ತಾ ಹೋಗ್ರಿ. ಒಂದ್ ಕಡೆ ನವಿಲು ಕುಣಿತಾ ಇರ್ತದೆ, ಒಂದ್ ಕಡೆ ಕೋಗಿಲೆ ಹಾಡ್ತಾ ಇರ್ತದೆ, ಒಂದ್ ಕಡೆ ಒಂದು ಪುಷ್ಪ ಅರಳ್ತಾ ಇರ್ತದೆ, ಒಂದ್ ಕಡೆ ಒಂದು ಕಾಯಿ ಮಧುರವಾಗಿ ತನ್ನ ವಾಸನೆ ಬೀರ್ತಾ ಇಂತೆಲ್ಲ ನೋಡ್ತಾ ನಿಸರ್ಗವನ್ನ ಗುರೂಜಿಯವರು ನಿಮ್ಗ ನಿಸರ್ಗದ ಪಾಠವನ್ನ ಕಲಿಸಬೇಕೆಂದೇ ಈ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರ. ಅದಕ್ಕೆ ನೀವು ನಿಸರ್ಗದಿಂದ ಏನೇನು ಸಾಧ್ಯ ಐತೋ ಅದನ್ನೆಲ್ಲ ನೋಡ್ರಿ, ಆನಂದಿಸ್ರಿ, ನಿಮ್ಮೊಳಗೆ ಇಟ್ಕೋರಿ. ಆಮೇಲೆ ನಿಮ್ಮ ಮನೆಗೆ ಹೋದ ನಂತರ ನಿಮ್ಮ ಅನುಭವಗಳನ್ನ ನಿಮ್ಮ ಮನೆಯವರ ಜೊತೆಗೆ ಹಂಚ್ಕೊಡ್ರಿ ಅಂತ ಹೇಳ್ತಾ, ಈಗ ಸಾತ್ಪುಡಾ ಪರ್ವತ ಬರುವುದು ಮಹಾರಾಷ್ಟ್ರದಲ್ಲಿ, ಅರಾವಲಿ ಬರುವುದು ಮಧ್ಯಪ್ರದೇಶದಲ್ಲಿ, ಇದು ರಾಜಸ್ಥಾನದಲ್ಲಿ ಇದೆ. ಆಮೇಲೆ ಸಹ್ಯಾದ್ರಿ ಬರುವುದು ನೀವು ಹೋಗುವಂತ ಸಹ್ಯಾದ್ರಿ ಬೆಲ್ಟ್ ಇದೆಲ್ಲ, ಇದು ಬರುವುದು 4 ರಾಜ್ಯಗಳಲ್ಲಿ. ಒಂದು ಗುಜರಾತ್, ಇದರಿಂದ್ರಿ ನಮ್ಮ ಸೂರತ್ದಿಂದ ಪ್ರಾರಂಭ ಆಗ್ತೈತಿ, ಮುಂಬೈ ಮ್ಯಾಗ ಹಾಯ್ದ ಕೇಸಿಂದ, ಹಾಗೆ ಗೋವಾದಾಗ ಹಾಯ್ದು ನಮ್ಮ ಕರ್ನಾಟಕದಲ್ಲಿ ಹಾಯ್ದು ಮಂಗಳೂರಿನ ದಾಟಿಕೊಂಡು ಮುಂದೆ ಕೇರಳವರೆಗೆ ಅದು ಹೋಗ್ತೈತಿ. ಪೆರಿಯಾರ್ ಸರೋವರದವರೆಗೆ ಹೋಗ್ತೈತ್ರಿ. ಅತ್ಯಂತ ಅದ್ಭುತವಾದಂತ, ಅತ್ಯಂತ ಎತ್ತರವಾದಂತ, ಅತ್ಯಂತ ಹಸಿರು ವನಸ್ಪತಿಗಳನ್ನು ತುಂಬಿದಂತ, ಎಲ್ಲ ವನರಕ್ಷೆಗಳನ್ನು ತನ್ನಲ್ಲಿ ಹುಗಿಸಿಕೊಂಡಂತ ಪರ್ವತ ಭಾರತದಲ್ಲಿ ಯಾವುದಾದರೂ ಒಂದು ಇದೆ ಅಂತಾದರೆ ಅದು ಸಹ್ಯಾದ್ರಿ ಪರ್ವತ ಮಾತ್ರ. ನಾನು ನೋಡಿದಂತೆ ಅರಾವಲಿ ಪರ್ವತ ರಾಜಸ್ಥಾನದಲ್ಲಿ ಇರುವ ಮೂಲಕ ಅದು ಒಣ ಕಲ್ಲಿನಿಂದ ಕೂಡಿದೆ. ಅದೇ ರೀತಿ ಗಿರಿನಾರ್ ಪರ್ವತವು ಕೂಡ ಸ್ವಲ್ಪ ಕುರುಚಲು ಸಸ್ಯವನ್ನು ಹೊಂದಿದೆ. ಆಮೇಲೆ ಸಾತ್ಪುಡಾ ಪರ್ವತ ಕಲ್ಲಿಂದಲೇ ತುಂಬಿದೆ. ಹಿಂಗಾಗಿ ಈ ಇನ್ನೊಂದು ರುದ್ರರಮಣೀಯವಾಗಿ ಶೋಭಿಸುವಂತ ಹಿಮಾಲಯ ಪರ್ವತ ಅಲ್ಲ, ಅದು ರುದ್ರರಮಣೀಯನೇ. ಅದರ ಸೌಂದರ್ಯ ಬೇರೆ, ಅದು ನಮ್ಮ ವರ್ಣನೆಗೆ ನಿಲುಕೋದಿಲ್ಲ. ಅಷ್ಟು ಎತ್ತರ, ಅಷ್ಟು ವಿಶಾಲವಾದಂತಹ ಪರ್ವತನ ಬಿಟ್ಬಿಡೋಣ. ನಾವೀಗ ಮತ್ತೆ ಸಹ್ಯಾದ್ರಿಗೆ ಬರೋಣ. ಈ ಸಹ್ಯಾದ್ರಿ
ಅತ್ಯಂತ ವಿಶಾಲ, ಎಷ್ಟು ಸುಮಾರು 2,000-2,500 ಕಿಲೋಮೀಟರ್ ಉದ್ದಾಗಿದೆ. ಎಲ್ಲಿಂದ? ಸೂರತ್ದಿಂದ, ಗುಜರಾತ್ ಸೂರತ್ದಿಂದ ಖಂಡಾಲ ಮಹಾರಾಷ್ಟ್ರದಾಗ ಹಾಯ್ದು ಮುಂದೆ ಗೋವಾಕ್ಕೆ ಬಂದು, ಗೋವಾದಿಂದ ಕರ್ನಾಟಕದೊಳಗೆ ಬಂದು, ಕರ್ನಾಟಕದಿಂದ ಕೇರಳವರೆಗೆ ಹೋಗಿ, ಕೇರಳದಲ್ಲಿ ಊಟಿ ಉದಕಮಂಡಲ ಅಲ್ಲಿ ಸೇರೋ ಒಂದು ಪಾಯಿಂಟ್ ಅದ ರೀ. ಅಲ್ಲಿ 2 ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಒಂದಕ್ಕೊಂದು ಸೇರ್ತಾವು. ಅದೇ ಜಾಗದಲ್ಲಿ ಊಟಿ ಅಂದರೆ ಉದಕಮಂಡಲ ಅನ್ನೋ ಒಂದು ಪರ್ವತ ಶ್ರೇಣಿ ಇದೆ. ಬಹಳ ಉನ್ನತವಾದಂತ ಪರ್ವತ ಶ್ರೇಣಿ. ಅಲ್ಲಿ ನಾನು ಬೇಸಿಗೆ ಒಳಗೆ ಹೋಗಿದ್ದೆ. ಹೋದಾಗ ಕೆಲವು ಹಿರಿಯರು ಅಂದ್ರು, ಅಲ್ರಿ ನೀವು ಮಫ್ಲರ್ ತಂದಿಲ್ಲ, ಬೇಸಿಗೆ ಒಳಗರೆ ಮಫ್ಲರ್ ತಂದಿಲ್ಲ, ಹ್ಯಾಂಡ್ ಗ್ಲೌಸ್ ತಂದಿಲ್ಲ, ಸಾಕ್ಸ್ ತಂದಿಲ್ಲ, ಹಂಗ ಬಂದಿರಲ್ರಿ ಅಂತಂದ್ರು. ಅಂದ್ರ ಬೇಸಿಗೆಯಲ್ಲಿ ಕೂಡ ಅಷ್ಟು ಚಳಿ ಉದಕಮಂಡಲದಲ್ಲಿ ಇರಲಿ, ಆ ಮಾತು ಬೇರೆ. ಈಗ ನಾವು ಮಹಾರಾಷ್ಟ್ರದಲ್ಲಿ ಎಂಟ್ರಿ ಆದೇವಂದ್ರ, ಸಹ್ಯಾದ್ರಿ ಪರ್ವತವನ್ನ ಮಹಾರಾಷ್ಟ್ರದಲ್ಲಿ ಎಂಟ್ರಿ ಆದೇವಂದ್ರ, ನೀವು ಯಾರಾದರೂ ಮುಂಬೈಗೆ, ಪುಣಾದಿಂದ ಮುಂಬೈಗೆ ಹೋಗುವಾಗ ರೈಲ್ವೆನಲ್ಲಿ ಹೈವೇ ಎಕ್ಸ್ಪ್ರೆಸ್ ಮ್ಯಾಗ ಹೋಗೋದು ಅಷ್ಟೊಂದು ಚಂದ ಆಗಿಲ್ಲ. ಆ ಪರ್ವತ ಶ್ರೇಣಿ ಎಲ್ಲಾ ಗಿಡಗಳನ್ನು ಕಡಿದು ಎಕ್ಸ್ಪ್ರೆಸ್ ಹೈವೇ ಮಾಡ್ಯಾರ, ಅದಷ್ಟೊಂದು ಸುಂದರವಾಗಿಲ್ಲ. ರೈಲ್ವೆದಲ್ಲಿ ಹೋಗುವುದಾದರೆ ಸುಮಾರು 27 ಗುಹೆಗಳು ಅಲ್ಲಿ ಬರ್ತಾರೆ. ಆ ಗುಹೆಯೊಳಗ ನಮ್ಮ ರೈಲ್ವೆ ಹಾಯ್ದು ಹೋಗ್ತದ. ಅದಕ್ಕ ಸುರಂಗಗಳು 27 ಸುರಂಗಗಳು ಬರ್ತಾವು. ನಾನು 100 ಸಲ ಮುಂಬೈಗೆ ಹೋಗಿನ್ರಿ. ನಾನು 100 ಸಲ ಅಂದ್ರೆ ಸಂಚಾರ ಮಾಡೋದೇ ನನ್ನ ಒಂದು ಕೆಲಸ ಆಗಿಬಿಟ್ಟದು ಗುರುಗಳ ಆಶೀರ್ವಾದದಿಂದ. 27 ಗುಹೆಗಳು, ಅಲ್ಲಿ ಸುಂದರವಾದ ಆಳವಾದ ಕಣಿವೆಗಳು, ಸಹ್ಯಾದ್ರಿಯಲ್ಲಿ ಅತ್ಯಂತ ಉನ್ನತವಾದಂತ ಪರ್ವತ ಶಿಖರಗಳು, ನಡುವೆ ನೀರಿನ ಸರೋವರಗಳು, ಸುಂದರ ಸುಂದರ ಹಳ್ಳಿಗಳು, ಕಮಲ ಪುಷ್ಪಗಳು ಎಲ್ಲ ನಿಂತಂತ ಬಹಳ ವರ್ಣನೆಗೆ ನಿಲುಕದಂತ ಸೌಂದರ್ಯದಿಂದ ಈ ಪರ್ವತ ಶ್ರೇಣಿ ಮಹಾರಾಷ್ಟ್ರದ ಲೋನಾವಳ್, ಕರ್ಜತ್ ಹಾಗೂ ಪ್ರತಾಪ್ಗಢ್, ಆಮೇಲೆ ಮಹಾಬಳೇಶ್ವರ್ ಹಾಗೂ ಇಂಥಲ್ಲೆಲ್ಲ ಅದು ಹರ್ಕೋಂತ ಬರ್ತೈತ್ರಿ ಆ ಪರ್ವತ ಶ್ರೇಣಿ. ಇದೊಂದು ಅಂದನೇ ಬೇರೆ. ಇನ್ನೊಂದು ಮಾತನ್ನ ನೆನಪಿಡಿ, ಈ ಸಹ್ಯಾದ್ರಿಯ ಸೌಂದರ್ಯ ಒಂದೊಂದು ಪ್ರಾಂತಕ್ಕೆ ಬೇರೆ ಬೇರೆಯಾಗಿದೆ. ಒಂದೊಂದು ಪ್ರಾಂತಕ್ಕೆ ಬೇರೆ ಬೇರೆ ಆಗಿದೆ. ರತ್ನಗಿರಿ ಹೋಗುವಾಗ ಕೆಂಪು ಗುರುಜ ಕಲ್ಲಿನ ಪರ್ವತಗಳೇ ಅದಾವ. ಅಲ್ಲಿ ವನಸ್ಪತಿಗಳು ಬಹಳ ಕಮ್ಮಿ. ಆದರೆ ಅಲ್ಲಿ ಏನು ಬೆಳೀತಾರೆ? ಗೋಡಂಬಿಯನ್ನು ಬೆಳೀತಾರೆ. ಅತ್ಯಂತ ಶ್ರೇಷ್ಠವಾದಂತ ಗೋಡಂಬಿಯನ್ನು ರತ್ನಗಿರಿಯಲ್ಲಿ ಬೆಳೀತಾರೆ. ಅದಕ್ಕಿಂತ ಸ್ವಲ್ಪ ತೆಳಗೆ ಬಂದರೆ ಮಹಾಬಳೇಶ್ವರ್. ಈ ಮಹಾಬಳೇಶ್ವರದಲ್ಲಿ ನದಿಗಳು ಪಂಚಗಂಗಾ ಮತ್ತು ದಕ್ಷಿಣದ ಗಂಗೆ ಎಂದೇ ಪ್ರಸಿದ್ಧವಾದಂತ ಕೃಷ್ಣಾ ನದಿ ಕೂಡ ಅಲ್ಲೇ ಹರಿತೈತಿ. ಅದು ನಮ್ಮ ಜೀವವಾಹಿನಿ, ಅದು ನಮ್ಮ ಪ್ರಾಣದಾಯಕ ನದಿ, ಅತ್ಯಂತ ದೊಡ್ಡದಾದ ನದಿ ರೀ, ಅದು ಅಲ್ಲಿ ಹುಡ್ತೈತಿ. ಅದೇ ರೀತಿ ಅನೇಕ ನದಿಗಳು ಈ ಪರ್ವತದಲ್ಲಿ ಹುಟ್ಟಿ, ಸಹ್ಯಾದ್ರಿ ಪರ್ವತ ಹುಟ್ಟಿ ಉದ್ದವಾಗಿ ಹರಿತೋ ಹಂಗೆ ಬರ್ತವೆ. ಕೆಲವು ನದಿಗಳು ಅಲ್ಲೇ ಹುಟ್ಟಿ ಅಲ್ಲೇ ಅಸ್ತಾಗ್ತಾವ್ರಿ. ಫಾರ್ ಎಕ್ಸಾಂಪಲ್ ಒಂದು ಶರಾವತಿ ನದಿ ಅದರಲ್ಲೇ ಹುಡ್ತೈತಿ, ಸಹ್ಯಾದ್ರಿಯಲ್ಲೇ ಹುಟ್ಟಿ ಮುಂದೆ ಬಂದು ಪಶ್ಚಿಮ ತೀರದಲ್ಲಿ ಅದು ಸಮುದ್ರವನ್ನ ಹೊನ್ನಾವರ್ತಕ ಸೇರ್ತೈತಿ. ಅತ್ಯಂತ ಚಿಕ್ಕ ನದಿ. ಅದರ ನಮ್ಮ ಈ ಇಡೀ ಕರ್ನಾಟಕಕ್ಕೆ ವಿದ್ಯುತ್ ಶಕ್ತಿಯನ್ನು ಕೊಟ್ಟಂತ ಶರಾವತಿ ನದಿ, ಅದನ್ನು ನಾವು ನೆನೆಸಲೇಬೇಕು. ಅದೇ ರೀತಿ ಕಾವೇರಿ. ಕಾವೇರಿ ಅಂದ್ರೆ ನಮ್ಮ ಪ್ರಾಣಶಕ್ತಿ, ನಮ್ಮ ಜೀವಶಕ್ತಿ ಇರುವುದೇ ಕಾವೇರಿಯಲ್ಲಿ. ಕಾವೇರಿ ಎಲ್ಲಿ ಹರಿದಾಳೋ ಅಲ್ಲಿ ಬರಗಾಲವಿಲ್ಲ, ಅಲ್ಲಿ ಸುವರ್ಣಯುಗ ಇದೆ, ಅಲ್ಲಿ ಬಂಗಾರದ ಹೊಗೆ ಹಾಯುತ್ತದೆ. ಹೀಗಾಗಿ ಏನ್ ಮಾಡಿ ಕಾವೇರಿಗೆ ಎಲ್ಲಿಲ್ಲದ ಮಹತ್ವ ಉಂಟು. ಅಂತ ಕಾವೇರಿ ನದಿ ಕೂಡ ಕೊಡಗಿನ ಬ್ರಹ್ಮಗಿರಿಯಲ್ಲಿ ಅಂದರೆ ತಲಕಾವೇರಿಯಲ್ಲಿ ಹುಟ್ಟಿ ಮುಂದೆ ಹಾಗೆ ಹರಿಯುತ್ತಾ ಪೂರ್ವ ಕರಾವಳಿಯಲ್ಲಿ ಕುಡ್ಕೊಂತೈತಿ. ಇದು ಕಾವೇರಿ ನದಿ. ಇಷ್ಟೆಲ್ಲಾ ನದಿಗಳು, ಇಷ್ಟೆಲ್ಲಾ ಪುಣ್ಯವಂತ ಜೀವದಾಯಿ ನದಿಗಳೆಲ್ಲ ಅಲ್ಲಿ ಹರಿತಾ ಇವೆ. ಅದೇ ರೀತಿ ಅವಿರಳ ಧ್ಯಾನ, ನೀವು ಹೋಗ್ತಾ ಇರೋದು ಅವಿರಳ ಧ್ಯಾನಿ ಚನ್ನಬಸವನ ಸುಕ್ಷೇತ್ರಕ್ಕೆ. ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್. ಅಂದಿನ ಕಾಲಕ್ಕ ಎಂಥ ಭೀಕರ ಅರಣ್ಯ ಅಲ್ಲಿತ್ತು. ಎಲ್ಲಿ ಬಸವ ಕಲ್ಯಾಣ, ಎಲ್ಲಿ ನಮ್ಮ ಉಳಿವಿ ಅಂತಲ್ಲಿ ನಡ್ಕೋತ ಬಂದ ಶರಣರಲ್ಲಿ ಎಷ್ಟು ಶಕ್ತಿ ಇತ್ತು, ಎಷ್ಟು ಸಹನ ಶಕ್ತಿ ಇತ್ತು, ಎಷ್ಟು ಒಂದು ಸಂಕಲ್ಪ ಶಕ್ತಿ ಎಷ್ಟು ದೊಡ್ಡದಾಗಿತ್ತು. ಅವರು ತಮ್ಮ ಜೀವವನ್ನೇ ಬಲಿದಾನವನ್ನ ಮಾಡಿ ನಮ್ಮ ವಚನ ಸಂಪತ್ತನ್ನ ಅವರು ತಂದು ಅಲ್ಲಿ ರಕ್ಷಿಸಿ ಇಟ್ರು. ಇದರಿಂದಲೇ ಹಿಂದೆಲ್ಲ ಈ ಅಕ್ಕಂದಿರೆಲ್ಲ ಹಾಡಿದ್ರಲ್ಲಿ, ಸಹೋದರೆಲ್ಲ ಹಾಡಿದ್ರಲ್ಲ ಹಾಡುಗಳು, ಆ ವಚನ ಸಂಗ್ರಹದಿಂದಲೇ ಹಾಡಿದಂತ ಹಾಡುಗಳು. ಅಂತ ವಚನ ಸಂಗ್ರಹ ಮಾಡಿದಂತ ಆ ಪುಣ್ಯಾತ್ಮರಾದಂಥ ಚನ್ನಬಸವರಿಗೆ ನಾವು ಸಾವಿರ ಪ್ರಣಾಮಗಳನ್ನು ಸಲ್ಲಿಸಿದರೂ ಕಡಿಮೆನೇ ಇದೆ. ನಾನು ಅನೇಕ ಸಲ ಇಲ್ಲಿ ಮನಗುಂಡಿಗೆ ಬಂದಾಗ 2006, 7, 8, 9, 10, 11ವರೆಗೆ ನಾ ಇಲ್ಲಿ ಬಂದೆ. ಆಮೇಲೆ ನಾನು ಬರಲಿಲ್ಲ, ಕ್ಷಮೆ ಮಾಡಬೇಕು. ಈಗ ಗುರುಗಳ ಜೊತೆ ಬರುವಂತ ನಿಮ್ಮೆಲ್ಲರನ್ನು ಭೇಟಿಯಾಗುವಂತ ಒಂದು ಸುಯೋಗ ನನಗೆ ಲಭಿಸಿದೆ. ಅಲ್ಲಿ ನಾನು ಮೆಚ್ಚಿಕೊಂಡಿದ್ದು, ಅಲ್ಲಿ ಸಾಗವಾನಿ ಅರಣ್ಯ ಐತ್ರಿ. ನೆನಪಿಡಿ, ನಾನು ಆಗಲೇ ಹೇಳಿದೆ, ಪ್ರತಿಯೊಂದು ಪ್ರದೇಶದಲ್ಲಿ ಭಿನ್ನ ಭಿನ್ನ ಅರಣ್ಯಗಳು ಅಲ್ಲಿವೆ ಸಹ್ಯಾದ್ರಿಯಲ್ಲಿ. ಯಾಕಂದ್ರೆ ಬಹಳ 2,500 ಕಿಲೋಮೀಟರ್ ಅಂದ್ರೆ ಏನಪ್ಪ ಸಮಯ ಮುಗಿತು.
ಹನ್ ಬೇಡ್ರಿ ಹನ್ರಿ ಅದ್ರ ಮುಂದೆ ಎಲ್ಲ ಪ್ರಸಾದ ಮಾಡಿ ರೆಡಿ ಆಗ್ಬೇಕು. ಹನ್ರಿ 2 ಗಂಟೆಗೆ ಬರ್ಬೇಕು. ಹನ್ರಿ. ಆಮೇಲೆ ಈ ಸಹ್ಯಾದ್ರಿ ಪರ್ವತದಲ್ಲಿ ಅನೇಕ ಕ್ಷೇತ್ರಗಳಿವೆ, ಬಹಳ ಕ್ಷೇತ್ರಗಳಿವೆ. ಇವೆಲ್ಲ ಪುಣ್ಯ ಕ್ಷೇತ್ರಗಳು, ಅಂಥವೆಲ್ಲ ದರ್ಶನಕ್ಕೆ ನೀವೆಲ್ಲ ಹೋಗ್ತೀರಿ. ಅದರಲ್ಲಿ ಪ್ರಮುಖವಾದದ್ದು ಗಣಪತಿ ಪುಳೆ ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಉಳಿವಿ ಚೆನ್ನಬಸವೇಶ್ವರ, ಕೊಲ್ಲೂರು ಮೂಕಾಂಬಿಕೆ, ಶ್ರೀ ಶೃಂಗೇರಿ ಶಾರದೆ, ಬಾಬಾ ಬುಡನಗಿರಿ, ದತ್ತಪೀಠ, ಹೊರನಾಡು ಅನ್ನಪೂರ್ಣೇಶ್ವರಿ, ಸಿಗಂದೂರು ಚೌಡೇಶ್ವರಿ, ಇವರೆಲ್ಲ ಈ ಪರ್ವತ ಶ್ರೇಣಿಯಲ್ಲೇನೆ ನೆಲೆಸಿದಾರ. ಅದೇ ರೀತಿ ತಂಪಸ್ಥಳಗಳೆಂದರೆ ಮಡಿಕೇರಿ, ಕೆಮ್ಮಣ್ಣಗುಂಡಿ, ಆಗುಂಬೆ, ಮಾಥೇರಾನ್, ಮಹಾಬಳೇಶ್ವರ್ ಮತ್ತು ಮನ್ನಾರ್, ಉದಕಮಂಡಲ ಇವೆಲ್ಲವೂ ತಂಪಸ್ಥಳಗಳು. ಇಂಥ ಭವ್ಯವಾದಂಥ ಹಿಮಾಲಯ ಸಹ್ಯಾದ್ರಿ ಪರ್ವತದಲ್ಲಿ ನೀವೆಲ್ಲ ಸಂಚರಿಸಲು ಹೊರಟಿದ್ದೀರಿ. ಗುರುಗಳ ಕೃಪೆಯಿಂದ ನಿಮ್ಮ ಯಾತ್ರೆ ಶೋಭಾಯಾತ್ರೆಯಾಗಿ ಬರಲಿ. ನೀವೆಲ್ಲ ಆನಂದದಿಂದ ಇರ್ರಿ. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಈ ಕ್ಷೇತ್ರ ದರ್ಶನದಿಂದ ಬಗೆಹರಿಸಿಕೊಳ್ಳಿ ಹೇಳ್ತಾ, ಇಂಥ ಸುಂದರ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂತ ಶ್ರೀ ಗುರುಗಳ ಚರಣಕ್ಕೆ ಮತ್ತೊಮ್ಮೆ ಅಭಿನಂದಿಸುತ್ತಾ, ನನ್ನನ್ನು ಇಲ್ಲಿ ಆಮಂತ್ರಿಸಿ ಈ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟಂತ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣು ಶರಣ. ಹಾವು ಕಿಚ್ಚು ಮುಟ್ಟಿಹ ಶಿಶುವೆಂದು ಹೆತ್ತ ತಾಯಿ ಮಗನ ಬೆಂಬತ್ತಿ ಬಪ್ಪಂತೆ ಇಪ್ಪೆಯನ್ನೊಡನೆ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಸಣ್ಣ ವಚನ, ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ವಚನ ಇದು. ಹಾವು ಕಿಚ್ಚು, ಹಾವು ಅಂದ್ರೆ ಗೊತ್ತು ನಿಮಗೆಲ್ಲ, ಕಿಚ್ಚು ಅಂದ್ರೆ ಬೆಂಕಿ. ಸಣ್ಣ ಮಗು ಆಟ ಆಡ್ಕೊಂತ 4 ಕಾಲಲ್ಲಿ ಅಂದ್ರೆ ಕೈ ಕಾಲಲ್ಲಿ ತೆವಳ್ಕೊಂತ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮುಟ್ಬೋದು. ತಾಯಿ ಆದವಳು ಆ ಮಗುವನ್ನು ಸಂರಕ್ಷಣೆ ಮಾಡ್ತಾಳೆ. ಬಸವಣ್ಣವ್ರು ಹೇಳ್ತಾರೆ, ಆ ತಾಯಿ ಮಗುವನ್ನ ಹೇಗೆ ಸಂರಕ್ಷಣೆ ಮಾಡ್ತಾಳೋ ಹಾಗೆ ಇಪ್ಪೆಯನ್ನೊಡನೆ ಕೂಡಲ ಸಂಗಮ ದೇವ, ನೀನ್ ನನ್ನ ಜೊತೆಗೆ ಇದೆಯಪ್ಪ ಪರಮಾತ್ಮ. ಅಂದ್ರೆ ನನ್ನ ಎಲ್ಲಾ ಕೆಲಸಗಳಲ್ಲಿಯೂ ನೀನೇ ಇದೀಯಾ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಬಸವಣ್ಣನವರು ಪರಮಾತ್ಮನೊಂದಿಗೆ ಎಂತ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು. ಇನ್ನೊಂದು ವಚನದಾಗ ಹೇಳ್ತಾರೆ, ಎಡದ ಕೈಯಲ್ಲಿ ಹಾಲ ಬಟ್ಟಲು, ಬಲದ ಕೈಯಲ್ಲಿ ಓಜಗಟ್ಟಿಗೆ, ಯಾವಾಗ ಬಂದಹನೋ ಎನ್ನಯ್ಯ, ಬಡಿದು ಹಾಲ ಕುಡಿಸುವ ತಂದೆ. ಅಂದ್ರೆ ಅದನ್ನು ಹೇಳ್ತಾನೆ. ಅಂದ್ರೆ ಶಿಸ್ತು. ಪರಮಾತ್ಮ ಅವನು ಎಷ್ಟು ಪ್ರೀತಿ ತೋರಿಸ್ತಾನ ತಾಯಿಯಾಗಿ, ಹಾಗೆ ತಂದೆಯಾಗಿ ಗುರುವಾಗಿ ನಮ್ಮನ್ನ ತಿದ್ದೋದು. ಓಜಗಟ್ಟಿಗೆ ಎಂತ ಅದ್ಭುತ ಶಬ್ದ ನೋಡಿ, ಅದು ಯಾರಿಗೂ ಗೊತ್ತಿಲ್ಲ. ಓಜಗಟ್ಟಿಗೆ ಅಂದ್ರೆ ಏನ್ ಗೊತ್ತಾ? ಶಿಸ್ತಿನಿಂದ ನಡ್ಸೋದಕ್ಕೆ ಬೆತ್ತ ಇಟ್ಕೊಂಡಿರ್ತಾರ, ಲಾಟಿ. ಇವಾಗೆಲ್ಲ ಲಾಟಿ ಅಂತೀರಿ, ಬೇರೆ ಬೇರೆ ಹೆಸರು ಹೇಳ್ತೀರಿ. ಅದಕ್ಕೆ ಬಸವಣ್ಣವ್ರ ಇಟ್ಟಿರೋ ಹೆಸರು ಅಂದ್ರೆ ಓಜಗಟ್ಟಿಗೆ. ಓಜ ಅಂದ್ರೆ ಶಿಸ್ತು, ಕ್ರಮ, ಒಂದು ಕ್ರಮ. ಆ ಕ್ರಮವನ್ನು ತರೋದಕ್ಕೆ ಬಳಸ್ತಕ್ಕಂಥ ಕಟ್ಟಿಗೆ ಓಜಗಟ್ಟಿಗೆ. ಹಾಲು ಇಟ್ಕೊಂಡಿದ್ದಾನಂತ ಒಂದ್ ಕೈಯಲ್ಲಿ. ಹಾಲು ಅಂದ್ರೆ ಪ್ರೀತಿ ತೋರ್ಸೋದಕ್ಕೂ ಹೌದು ಸಿದ್ಧ, ಆದ್ರೆ ತಪ್ಪು ಮಾಡಿದ್ರೆ ಬಡಿಯೋದಕ್ಕೂ ಸಿದ್ಧ. ಅಂದ್ರೆ ಪರಮಾತ್ಮನ ವೈಶಿಷ್ಟ್ಯವನ್ನ, ಗುರುವಿನ ವೈಶಿಷ್ಟ್ಯವನ್ನ ಹಾಗೆ ವರ್ಣಿಸ್ತಾರೆ. ಈಗ ನೀವೆಲ್ಲ ನಾಳೆ ಬೆಳಿಗ್ಗೆ 2 ಗಂಟೆಗೆ ಸರಿಯಾಗಿ ಇಲ್ಲಿಂದ ಪಾದಯಾತ್ರೆ ಹೊರಡೋರಿದ್ದೀವಿ. ಇದು 17ನೇ ಪಾದಯಾತ್ರೆ. ಅಂದ್ರೆ ನಾವು ಗದಗಿನಿಂದ ಹೋಗಿದ್ದು ಒಂದ್ಸಾರಿ, ಮತ್ತೆ ಗದಗಿನಿಗಿಂತ ಮುಂಚೆ ಸಲ್ಕಿನಕೊಪ್ಪದಿಂದ ಒಂದ್ಸಾರಿ ಹೋಗಿದ್ವಿ ಉಳುವಿಗೆ. ಅದು ಎಲ್ಲ ಸೇರಿ ಇದು ಅವೆರಡು ಬಿಟ್ಟರೆ 15 ದಿನ ಆಗ್ತಿತ್ತು. ಕೊರೋನಾ ಸಂದರ್ಭದಲ್ಲಿ 2 ವರ್ಷ ತಪ್ಪಿತು. 20 ಮತ್ತು 21ರಲ್ಲಿ ಪಾದಯಾತ್ರೆ ಮಾಡಕ್ ಆಗ್ಲಿಲ್ಲ. 21ರಲ್ಲಿ ಮಾಡ್ಬೋದಾಗಿತ್ತು, ಕೆಲವರು ಬೇಡ 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 ಅಂತ ಹೇಳಿದ್ದಕ್ಕೆ ಬಿಟ್ವಿ. ಒಟ್ಟು 2 ವರ್ಷ ತಪ್ಪಿತ್ತು. ಮೊದಲೇ 2 ವರ್ಷ ಅದನ್ನ ಸೇರಿಸ್ಕೊಂಡ್ವಿ. ಹಾಗಾಗಿ ಇದು 17ನೇ ಪಾದಯಾತ್ರೆ ಆಗತ್ತೆ ಉಳುವಿಗೆ. ನಾಳೆ ನೀವೆಲ್ಲ 1 ಗಂಟೆಗೆ ಎದ್ದೇಳ್ಬೇಕಾಗತ್ತೆ. 1:30ಗೆ ಸ್ನಾನ ಮಾಡ್ತಕ್ಕಂಥವ್ರು, ಸ್ನಾನ ಪೂಜೆ ಮುಗಿಸ್ಕೊಳ್ಳೋರು 1 ಗಂಟೆಗೆ ಎದ್ಬಿಡಿ. ಎದ್ದು ಸ್ನಾನ ಪೂಜೆ ಮುಗಿಸ್ಕೊಂಬಿಡಿ. ಆಮೇಲೆ ಬಾಕಿಯವರೆಲ್ಲ
ಮುಖ ತೊಳ್ಕೊಂಡು ಹೊರಡೋರು ಇರ್ತಾರೆ, ಏನ್ ತೊಂದರೆ ಇಲ್ಲ. ನೀವು ಪಾದಯಾತ್ರೆ ಮಾಡುವಾಗ ಯಾರು ಲಿಂಗವನ್ನು ಧರಿಸಿಲ್ಲ ಅವರಿಗೆ ಬೆವರೇ ಸ್ನಾನ. ಹೋಗಿ ಅಲ್ಲಿ ಚೆನ್ನಾಗಿ ಕೈಕಾಲು ಮುಖ ತೊಳ್ಕೊಳ್ಳಿ. ಅಲ್ಲಿ ಸ್ನಾನ ಹಳಿಯಾಳದಲ್ಲೇ ಸ್ನಾನಕ್ಕೆ ಅವಕಾಶ ಸಿಗೋದು, ಮಾವಿನ ಕೊಪ್ಪದಲ್ಲಿ ಸ್ನಾನಕ್ಕೆ ಅವಕಾಶ ಸಿಕ್ಕಲ್ಲ ನಿಮಗೆ. ಯಾಕಂದ್ರೆ ಅಲ್ಲಿ 6:30 7 ಗಂಟೆಗೆ ಮಾವಿನ ಕೊಪ್ಪ ತಲುಪ್ತೀವಿ, ಅಷ್ಟೊತ್ತಿಗೆ ತಿಂಡಿ ವ್ಯವಸ್ಥೆ ಆಗತ್ತೆ. ಇಲ್ಲಿಂದನೇ ಮಾಡಿ ನಮ್ಮ ಮಾವಿನ ಕೊಪ್ಪದ ಗೆಳೆಯರ ಬಳಗದವರು ಅವರು ವ್ಯವಸ್ಥೆ ಮಾಡಿದ್ದಾರೆ ದಾಸೋಹದ್ದು. ಆದ್ರೆ ಅಲ್ಲಿ ಅಡಿಗೆ ತೊಂದರೆ ಇರೋದ್ರಿಂದ ಇಲ್ಲೇ ಮಾಡ್ಕೊಂಡು ಬಂದ್ಬಿಡಿ ಅಂತೇಳಿ ಎಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಮನೆಯ ತಾಯಂದ್ರೆ ಎಲ್ಲ ಪ್ರಸಾದ ತಯಾರು ಮಾಡಿ ನಮಗೆ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಎಲ್ರು ಪ್ರಸಾದ ಮಾಡಿದವ್ರೇನೆ ಹೊರಟೆ ಬಿಡೋದು ಮುಂದಕ್ಕೆ. ಅಂದ್ರೆ ಬಿಸಿಲು ಬಹಳ ಆಗ್ತಿತ್ತಲ್ಲ, ಈಗ ಇವತ್ತು ಪುಣ್ಯಕ್ಕೆ ಮಳೆ ಆಗಿತ್ತು. ದೇವರ ಅನುಗ್ರಹ ಇದು, ಚನ್ನಬಸವಣ್ಣನವರ ಅನುಗ್ರಹ, ಬಸವಣ್ಣನವರ ಅನುಗ್ರಹ. ಅಂದ್ರೆ ನಮ್ಮ ಪಾದಯಾತ್ರೆಗೆ ಅವನ ಕೃಪೆ ಇದೆ ಅಂತ ತಿಳ್ಕೊಂಡು ಅವರು ಆಶೀರ್ವಾದ ಮಾಡ್ತಿದ್ದಾರೆ. ನಮಗೆ ತಂಪಾಯ್ತು. ಇಷ್ಟು ಅಂದ್ರೆ ಇಷ್ಟು ದಿವಸ ಇದ್ದಂತ ಕಷ್ಟ, ಅದು ಸೆಕೆ ನಾಳೆ ಇರಲ್ಲ, ಸಾಮಾನ್ಯವಾಗಿ ಇರಲ್ಲ. ಅದಕ್ಕಾಗಿ ನಾಳೆ ಒಂದ್ ದಿವಸ ಮಾತ್ರ 2 ಗಂಟೆಗೆ, ನಾಡಿದ್ದಿಂದ 3 ಗಂಟೆಗೆ ಇರುತ್ತೆ. ನಾಡಿದಿಂದ 3 ಗಂಟೆಗೆ ಇರುತ್ತೆ. ಆಮೇಲೆ 4ನೇ ದಿವಸ ನಿಮ್ಗೆ ಆರಾಮಾಗಿ ಮಲ್ಕೊಳಕ್ ಬಿಡ್ತೀವಿ. ಉಳ್ವಿ ತಲುಪಿದ್ಮೇಲೆ 4ನೇ ದಿವಸ ಆರಾಮಾಗಿ ಮಲ್ಕೋಬಹುದು. ಶಿವಪುರಕ್ಕೆ ಅವತ್ತು ಮಧ್ಯಾಹ್ನ ಹೊರಡೋದಿರ್ತದೆ. ಪ್ರಾಯಶಃ ಇಲ್ಲಿ ಮಳೆ ಪ್ರಾರಂಭ ಆಗಿದೆ ಅಂದ್ರೆ ಉಳಿವಿ ಕಡೆ ಭಾಗದಲ್ಲೂ ಮಳೆ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ, ನೋಡೋಣ ದೇವರ ಇಚ್ಛೆ ಏನಿದೆಯೋ. ಒಟ್ಟಾರೆ ಪಾದಯಾತ್ರೆ ಎನ್ನುವಂಥದ್ದು ಒಂದು ಸಾಹಸದ ಕೆಲಸ. ಇಷ್ಟೆಲ್ಲ ವಾಹನಗಳ ಸೌಲಭ್ಯ ಇದ್ರೂ ಕೂಡ ಪಾದಯಾತ್ರೆಗಳನ್ನ ಯಾಕೆ ಮಾಡ್ಬೇಕು ಅನ್ನುವಂಥದ್ದಕ್ಕೆ ನಾನೇನು ನಿಮ್ಗೆ ಯಾರಿಗೂ ಉತ್ತರ ಕೊಡ್ಬೇಕಾದ್ದಿಲ್ಲ, ಎಲ್ರಿಗೂ ಗೊತ್ತಿದೆ. ದೈವಿ ಸ್ಮರಣೆ ಮತ್ತು ಅಂತರಂಗದಲ್ಲಿರ್ತಕ್ಕಂಥ ಆತ್ಮಶಕ್ತಿಯ ಜಾಗೃತಿ, ಆತ್ಮಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಒಂದು ಸಾಧನ. ಉಪವಾಸ ಆಗ್ಲಿ, ಪಾದಯಾತ್ರೆ ಆಗ್ಲಿ, ರಕ್ತದಾನ ಆಗ್ಲಿ, ಅನ್ನದಾನ, ಅನ್ನದಾಸೋಹ ಯಾವುದೇ ಇರಲಿ, ಇವೆಲ್ಲವೂ ಕೂಡ ಆತ್ಮಶಕ್ತಿಯನ್ನ ಜಾಗೃತಿ ಮಾಡ್ಕೊಂಡು ಪುಣ್ಯದ ಕೆಲಸಗಳನ್ನ ಮಾಡಿ, ಪರಿಶ್ರಮವನ್ನ ಮಾಡಿ ನಮ್ಮ ಶರೀರವನ್ನು ಗಟ್ಟಿ ಮಾಡ್ಕೊಳ್ಳೋದು. ಶರೀರವನ್ನು ಗಟ್ಟಿ ಮಾಡ್ಕೊಂಡಾಗ ಮನಸ್ಸು ಗಟ್ಟಿ ಆಗತ್ತೆ, ಮನಸ್ಸು ಗಟ್ಟಿ ಮಾಡ್ಕೊಂಡಾಗ ಆತ್ಮ ವಿಕಾಸ ಆಗೋದಕ್ಕೆ, ಆತ್ಮ ಜಾಗೃತಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಹಳ ಜನ ಬರ್ತಾ ಇದ್ದಾರೆ. ಹುಬ್ಳಿಯವ್ರು ಬಂದ್ರು ಅಂತ ಕಾಣಿಸುತ್ತೆ. ಹುಬ್ಳಿಯವ್ರು ಬಂದ್ರ? ವಿದ್ಯಾ ಮೇಡಮ್ ತಂಡ ಇನ್ನು ಯಾರು ಬರೋರಿದ್ದಾರ? ಹಾ, ಇನ್ನು ಬರೋರಿದ್ದಾರೆ. ಆಮೇಲೆ ಇನ್ನು ಕೆಲವರೆಲ್ಲ ನಮಗ್ ಗೊತ್ತಿಲ್ದೇನೂ ಬರೋರಿದ್ದಾರೆ. ಇನ್ನು ಮನಗುಂಡಿಯವರಂತೂ ಅವರು ಲೇಟ್ ಕಮರ್ಸ್. ಕೆಲವರೆಲ್ಲ ಮನಗುಂಡಿಯವ್ರು ಅಲ್ಲೇ ಸೇರ್ಕೊಳ್ತಾರೆ, ಯಾಕೆ ಊರ್ ಮೇಲೆ ಹೋಗ್ತೇವೆ ನಾವು, ಹಾಗಾಗಿ ಅಲ್ಲೇ ಸೇರ್ಕೊಳ್ತಾರೆ. ಕೆಲವರೆಲ್ಲ ಇಲ್ಲೇ ಬಂದು ವಿಶ್ರಾಂತಿ ಮಾಡಿ ನಮ್ ಜೊತೆ ಒಟ್ಟಿಗೆ ಸೇರ್ಕೊಳ್ತಾರೆ. ಒಟ್ಟಾರೆ ಇವಾಗ ನೀವು ಮಂಗಳ ಆದ್ಮೇಲೆ, ಈಗ ಮಂಗಳ ಆಗತ್ತೆ, ಮಂಗಳ ಆದ್ಮೇಲೆ ಎಲ್ರು ಪ್ರಸಾದವನ್ನು ಸ್ವೀಕರಿಸಿ ವಿಶ್ರಾಂತಿ ಮಾಡಿ. ಯಾರು ಮಾತಾಡ್ಬೇಡಿ. ಕೆಲವ್ರಿಗೆ ಕೆಟ್ಟ ಚಟ ಇರ್ತದೆ, ಮಲ್ಕೊಂಡೇ ಮಾತಾಡೋ. ಮಲ್ಕೊಂಡಿರ್ತಾರೆ, ಅಪರೂಪಕ್ಕೆ ಸಿಕ್ಕಿರ್ತಾರೋ ಅಥವಾ ದಿವಸ ಸಿಕ್ಕವರು ಮಾತಾಡ್ತಿರ್ತಾರೆ. ಯಾರು ಮಾತಾಡ್ಬೇಡಿ. ಏನೋ ಆಮೇಲೆ ಫೋನಲ್ಲಂತೂ ಮಾತಾಡ್ಬೇಡಿ. 9:30 ಮೇಲೆ ನಾವ್ ಯಾರಿಗೂ ಇಲ್ಲಿ ಫೋನಲ್ಲಿ ಅವಕಾಶ ಕೊಡಲ್ಲ. ಹಂಗೇನಾದ್ರು ಫೋನಲ್ಲಿ ಮಾತಾಡ್ತಿದ್ರ ಆಮೇಲೆ ನಿಮ್ಮ ಫೋನುಗಳನ್ನು ವಶಪಡಿಸ್ಕೊಂಡ್ಬಿಡ್ತಾರೆ ನೋಡಿ ಅವ್ರು, ಗೊತ್ತಾಯ್ತಾ? ನಾನು ಬೇರೆಯವ್ರಿಗೆ ತೊಂದರೆ ಮಾಡೋದು ಬೇಡ. ಅದಕ್ಕೆ ನೀವೆಲ್ಲ ವಿಶ್ರಾಂತಿ ಮಾಡಿ. ರೂಮ್ಗಳು ಸಿಕ್ಕುತ್ತೆ ಅಂತ ಎಲ್ರಿಗೂ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾರಿಗೆ ಈಗಾಗಲೇ ಸಿಕ್ಕಿದೆ. ಬಾಕಿಯವ್ರು ಈ ಹಾಲ್ ಇದೆ ಮತ್ತು ಪಕ್ಕದ ಹಾಲ್ ಇದೆ, ದಾಸೋಹ ಭವನ ಇದೆ, ಏನ್ ತೊಂದರೆ ಇಲ್ಲ. ನಿಮ್ಗೆ ಹಾಸಿಗೆ ವ್ಯವಸ್ಥೆ ಮಾಡ್ತಾರೆ, ಜಮಖಾನದ ವ್ಯವಸ್ಥೆ ಇರ್ತದೆ. ಒದ್ಕೊಳಕ್ಕಂತೂ ನೀವೆಲ್ಲ ತಂದಿದ್ದೀರಾ ಅನ್ಕೊಂತೀನಿ. ಒದ್ಕೆ ತಂದಿದ್ದೀರಲ್ಲ, ಅದಕ್ಕೆ ಒದ್ಕೆ ತಂದಿದ್ದೀರಾ. ನೀವು ಒದ್ಕೆಗಳನ್ನ ಒದ್ಕೊಂಡು ಮಲ್ಕೊಳ್ಳಿ. ಮತ್ತೆ 1 ಗಂಟೆಗೆ ಎದ್ದೇಳೋದ್ರಿಂದ ಬಹಳ ಹೊತ್ತು ಮಲ್ಕೊಳಕ್ ಅವಕಾಶ ಇಲ್ಲ. ಬೇಗ ಎದ್ದು ತಯಾರಾಗ್ರಿ. ಆಮೇಲೆ ನಾವು ಪ್ರತಿಯೊಬ್ರು ಪಾದಯಾತ್ರೆ ಹೊರಡುವಾಗ, ಪಾದಯಾತ್ರೆ ಹೋಗ್ತಿರುವಾಗ ಪ್ರತಿಯೊಬ್ರು ಗಮನಿಸ್ಬೇಕಾದ್ದೇನಂದ್ರೆ, ರಾತ್ರಿ ಬೇಗ ಮಲ್ಕೊಳ್ಳೋದು. ನಿದ್ದೆ ಬರದೇ ಇದ್ರು ಕೂಡ ನಾವು ಇನ್ನೊಬ್ರಿಗೆ ತೊಂದರೆ ಕೊಡೋದು ಬೇಡ. ಮಾತಾಡಕೊಂತ ಕೆಲವರು ಹೋದ್ಸಾರಿ ನಮ್ಮ ಬಸವ ಕಲ್ಯಾಣ ಉಳಿವಿ ಬಸವ ಕಲ್ಯಾಣ ಪಾದಯಾತ್ರೆಗಳು ಕೆಲವರು ಹಿರಿಯರು ಕೂಡ ಹಂಗ್ ಮಾಡ್ಬಿಟ್ರು. ಅದು ಮಾತಾಡ್ಕೊಂತ ಕೂತ್ಬಿಡೋದು.
ಬೇರೆಯವ್ರಿಗೆ ತೊಂದರೆ ಆಗತ್ತೆ. ನಿಮಗೆ ನಿದ್ದೆ ಬರದೆ ಹೋದ್ರೆ ಸುಮ್ನಿರಿ, ಅಥವಾ ಎಲ್ಲಾರು ದೂರದಲ್ಲಿ ಹೋಗಿ ಜಪ ಮಾಡ್ಕೊಂತಾನೋ ಅಥವಾ ಪ್ರಾಣಾಯಾಮ ಮಾಡ್ಕೊಂತಾನೋ ಕೂತ್ಕೊಳ್ಳಿ. ಬೇರೆಯವ್ರಿಗೆ ಯಾವ ಕಾರಣಕ್ಕೂ ತೊಂದರೆಯನ್ನ ಕೊಡುವ ಬೇಡ. ಮೌನವನ್ನ ಹೆಚ್ಚು ಕಾಪಾಡ್ಕೊಳ್ಳಿ. ಆಮೇಲೆ ಸಾಮಾನ್ಯವಾಗಿ ಪಾದಯಾತ್ರೆಯಲ್ಲಿ ಜೋರಾಗಿ ಜಯಘೋಷ ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ. ನಮ್ಮ ಪಾದಯಾತ್ರೆ ಸ್ವಲ್ಪ ವಿಶಿಷ್ಟ. ನಾವು ರಾತ್ರಿ 2 ಗಂಟೆ 3 ಗಂಟೆಗೆ ಬಿಡೋದ್ರಿಂದ ಊರುಗಳು ಬಂದಾಗ ಜೋರಾಗಿ ಜಯಘೋಷ ಮಾಡುವ ಅಗತ್ಯ ಇಲ್ಲ. ನಾಯಿಗಳಿರ್ತವೆ, ಆಮೇಲೆ ಜನಗಳಿಗೆ ತೊಂದರೆ ಆಗತ್ತೆ. ಜಯಘೋಷ ಮಾಡೋದ್ಕಿಂತ ಪರಮಾತ್ಮನ ನಾಮಸ್ಮರಣೆಯಲ್ಲಿ ನಾವು ಕಾಲವನ್ನು ಕಳೆಯೋಣ. ಅದು ಹಿಂದಿನವ್ರ ಪದ್ಧತಿ ಇತ್ತು ಜೋರಾಗಿ. ಅವಾಗೆಲ್ಲ ಕಾಡಿರ್ತಿತ್ತು, ಕಾಡು ಪ್ರಾಣಿಗಳನ್ನ ಎದುರಿಸ್ಬೇಕಾಗಿತ್ತು. ಆಮೇಲೆ ಗುಂಪಾಗಿ ಹೋಗಿ, ಕಾಡು ಪ್ರಾಣಿಗಳ ಕಾಟ ಏನಿಲ್ಲ, ಆದ್ರೂ ಅಲ್ಲಲ್ಲಿ ಚಿರತೆ ಬಂದಿತ್ತಂತೆ, ಅಲ್ಲ ಹಂಗಂತೆ ಹಿಂಗಂತೆ ಅಂತ ಸುದ್ದಿ ಇದಾವೆ. ಹಂಗಾಗಿ ಯಾರು ಹೆದರ್ಕೊಳ್ಬೇಕಾದ್ದೇನಿಲ್ಲ. ಗುಂಪಲ್ಲಿದ್ರೆ ಏನು ತೊಂದರೆ ಆಗೋದಿಲ್ಲ. ಇನ್ನು ಕೆಲವ್ರಿಗೆ ನಾನು ಹೇಳಿದೀನಿ ಈಗಾಗಲೇ, ತಾಯಂದ್ರು ಅಥವಾ ಯಾರು ಹಿಂದುಳಿದ್ರೆ 1 2 3 ಜನ 4 ಜನ ಶರಣರು ಅವ್ರನ್ನ ಎಲ್ಲರನ್ನು ಕರ್ಕೊಂಡು ಬರುವಂತಹ ವ್ಯವಸ್ಥೆ ಕೂಡ ಇರುತ್ತೆ. ತುಂಬಾ ಹಿಂದುಳಿಬೇಡಿ. ಆಮೇಲೆ ಮುಂದೆ ಹೋಗೋರು ತುಂಬಾ ಓಡ್ಬೇಡಿ. ಒಂದೇ ಅಳತೆಯಲ್ಲಿ ನಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾನು 2 ತರ ಮಾಡಿ ನೋಡಿದೀನಿ. ಸ್ಪೀಡಾಗಿ ಹೋಗಿ ಕಾಲೆಲ್ಲ ಗುಳ್ಳೆ ಮಾಡ್ಕೊಂಡು ಓಡಿ ತೊಂದರೆ ಮಾಡ್ಕೊಂಡು. ಈಗ 3-4 ಪಾದಯಾತ್ರೆಯಲ್ಲಿ ನಾನು ಗುಳ್ಳೆ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದೇ ಅಳತೆಯಲ್ಲಿ ನಡೀತೀವಿ. ಅದು ಬಹಳ ಒಳ್ಳೇದು. ಆಗ ಶ್ರಮನೂ ಆಗೋದಿಲ್ಲ. ಜೊತೆಗೆ ಅತೀ ದಣಿವು ಮಾಡ್ಕೊಂಡ್ರೆ ನಮಗೆ ಅಧ್ಯಾತ್ಮ ಸಾಧನೆ ಮಾಡಕ್ಕಾಗಲ್ಲ. ಈಗ ಶ್ರೀಶೈಲಕ್ಕೆ ಹೋಗೋರು, ಪಂಡ್ರಾಪುರಕ್ಕೆ ಹೋಗೋರು ಅಷ್ಟು ದಣಿವು ಮಾಡ್ಕೊಳಲ್ಲ. ಶ್ರೀಶೈಲಕ್ಕೆ ಹೋಗೋರು 50-60 ಕಿಲೋಮೀಟರ್ ನಡೆದು ಬಿಡ್ತಾರ ಒಂದ್ ದಿವಸ. ಅದು ಆರೋಗ್ಯ ದೃಷ್ಟಿಯಿಂದ ಆಗ್ಲಿ, ಸಾಧನೆಯ ದೃಷ್ಟಿಯಿಂದ ಆಗ್ಲಿ ಅಷ್ಟು ಒಳ್ಳೇದಲ್ಲ ಅಂತ ಕಾಣುತ್ತೆ. ಅದೇನೇ ಇರ್ಲಿ, ಅವ್ರ ಅನುಭವ ಏನಿದೆಯೋ ನಮಗೆ ಗೊತ್ತಿಲ್ಲ. ನಮ್ದು ನಾಳೆ ಹಳಿಯಾಳದಲ್ಲಿ ವಸತಿ ಇರುತ್ತೆ. ಹಳಿಯಾಳಕ್ಕೆ ಹೋಗೋಣ. ಹಳಿಯಾಳದ ದುರ್ದುಂಡೇಶ್ವರ ಮಠ. ಮತ್ತೆ ಯಾರಿಗೆ ಇನ್ವಿಟೇಷನ್ ಸಿಕ್ಕಿಲ್ಲ, ವಾಟ್ಸಪ್ ಅಲ್ಲಿ ಫೋನೆಲ್ಲ ಬಿಟ್ಟಿದ್ದಾರೆ, ಕಳ್ಸ್ಕೊಟ್ಟಿದ್ದಾರೆ. ನಿಮ್ಮ ಸ್ನೇಹಿತರ ಹತ್ರ ಫೋನುಗಳಲ್ಲಿ ಇದ್ರೆ ನೀವು ತಗೊಳ್ಳಿ, ಫೋನಲ್ಲಿ ಕಳಿಸ್ಕೊಳ್ಳಿ. ಹಂಗು ಮ್ಯಾನ್ಯುವಲ್ ಸ್ಕ್ರಿಪ್ಟ್ ಬೇಕಂದ್ರೆ ಪೇಪರದ್ದು ಇನ್ವಿಟೇಷನ್ ಕೂಡ ಇರ್ಬೋದು. ಕೆಲವು ಆಫೀಸ್ ಇದಾವಲ್ಲ, ಇಸ್ಕೊಳ್ಳಿ. ಎಲ್ರು ಒಂದೊಂದು ಇಟ್ಕೊಂಡ್ಬಿಡಿ ನಿಮ್ಮ ಹತ್ರ. ಅಂದ್ರೆ ಟೈಮ್ ಟೇಬಲ್ ಎಲ್ಲ ಅದರಲ್ಲಿ ಕೆಲವು ಸೂಚನೆಗಳೆಲ್ಲ ಇದಾವೆ. ಅದನ್ನ ಇಟ್ಕೊಂಡ್ರೆ ಬಹಳ ಒಳ್ಳೇದಾಗತ್ತೆ. ಅದನ್ನ ಉಳಿವಿಗೆ ಹೋಗೋದ್ರೊಳಗೆ ಅದ್ರ ಆಯುಷ್ಯ ಮುಗಿಸ್ಬೇಡಿ. ಗೊತ್ತಾಯ್ತಲ್ವಾ? ಸಾಧ್ಯವಾದಷ್ಟು ಬ್ಯಾಗಲ್ಲಿ ನೀಟಾಗಿ ಇಟ್ಕೊಳ್ಳಿ. ಮನೆಗೆ ಹೋಗುವವರೆಗೂ ಅದಿರ್ಲಿ, ಮುಂದಿನ ವರ್ಷದವರೆಗೂ ಇರ್ಲಿ. ಕಾದಿರಿಸ್ಕೊಳ್ಳೋ ಹಂಗಿದೆ, ಹಂಗೆ ಲ್ಯಾಮಿನೇಷನ್ ಮಾಡಿ ಪ್ರಿಂಟ್ ಮಾಡಿದ್ದಾರೆ. ಅದನ್ನ ನೀಟಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ. ಅದು ಕೂಡ ಶಿಸ್ತಾಗಿ ಪೇಪರ್ಗಳು, ಪುಸ್ತಕಗಳು, ಪಾಂಪ್ಲೆಟ್ಗಳನ್ನ ಚೆನ್ನಾಗಿ ಇಟ್ಕೊಳ್ಳೋದು ಒಂದು ಭಕ್ತಿನೇ. ಅದು ಭಕ್ತಿನೇ. ನಿಮ್ಮ ವಸ್ತುಗಳನ್ನ ನೀಟಾಗಿ ಇಟ್ಕೊಳ್ಳೋದು ಅದು ಭಕ್ತಿನೇ. ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದು, ಸ್ವಚ್ಛವಾಗಿ ಇಟ್ಕೊಳ್ಳೋದು ಅದು ಭಕ್ತಿನೇ. ಭಕ್ತಿ ಅಂತಂದ್ರೆ ಬರೀ ಪೂಜೆ ಮಾಡೋದು, ಸಂಗೀತ ಹಾಡೋದು ಅದಷ್ಟೇ ಭಕ್ತಿ ಅಂತ ತಿಳ್ಕೊಬೇಡಿ. ನಮ್ಮ ಪ್ರತಿಯೊಂದು ಕ್ರಿಯೆ ಚೆನ್ನಾಗಿ ಮಾಡಿದ್ರೆ, ಕ್ರಿಯೆಯನ್ನು ಚೆನ್ನಾಗಿ ಮಾಡ ಅದೇ ಭಕ್ತಿ. ಆ ಭಕ್ತಿಯ ಅಭ್ಯಾಸವನ್ನ ನೀವೆಲ್ಲ ಮಾಡೋಣ. ನಮ್ಮೆಲ್ಲರಿಗೂ ಗುರುಲಿಂಗ ಜಂಗಮದ ಕೃಪೆ, ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುದೇವರು, 770 ಅಮರಗಣಗಳು ಮತ್ತು ಪರಮಾತ್ಮನ ಕೃಪೆ ಇರೋದಕ್ಕೆ ಸಾಕ್ಷಿ ಇವತ್ತು ನಮಗೆ ತೀರ್ಥ ರೂಪದಲ್ಲಿ ಮಳೆ ಬಂದಿರತಕ್ಕಂಥದ್ದು. ನಮ್ ಜಯಪ್ರಕಾಶ್ ಅವ್ರು ಹೇಳ್ತಿದ್ರು, ನಾವು 50ನೇ ವರ್ಷದ ಹುಟ್ಟುಹಬ್ಬ ಆದಾಗ ಮಳೆ ಬಹಳ ಬಂದು ಸ್ವಲ್ಪ ತೊಂದರೆ ಮಾಡ್ತು ಅಂತ ಎಲ್ರು ಹೇಳ್ತಿದ್ದಾಗ, ಇದು ತೊಂದರೆ ಅಲ್ಲ, ಇದು ಸ್ವರ್ಗದ ಪರಮಾತ್ಮನ ಅನುಗ್ರಹ. ನಮಗ್ ತೊಂದರೆ ಅಂತ ಅನ್ಸಿದ್ರು ಕೆಲವು ಕಾರಣಕ್ಕಾಗಿ. ಅವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಅವನಿಗೆ ಒಪ್ಪಿಗೆ ಇದೆ ಅಂತ ಹೇಳ್ತಕ್ಕಂಥದ್ದು ಅಂತ ಜಯಪ್ರಕಾಶ್ ಅವ್ರು ಹೇಳಿದ್ರು. ಕೊಡಗಿನಿಂದ ಬಂದಿದಾರ ಅವರು, ಜಯಪ್ರಕಾಶ್ ಅವರು. ನಾಳೆ ಎಲ್ಲ ಇದಾರ ಜಯಪ್ರಕಾಶ್ ಅವರು ಸಭೆನಲ್ಲಿ? ಹೌದಾ? ಇಲ್ಲಿಲ್ವಾ? ಅವರೆಲ್ಲ ಪರಿಚಯ ಮಾಡ್ಕೊಳ್ತಾರೆ. ನಾಳೆ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರೂ ಪರಿಚಯ ಮಾಡ್ಕೊಳ್ಳೋಣ. ನಾಡಿದ್ದಂತೂ ನಮ್ದೇನು ಪೋರ್ಟೋಲಿಯಲ್ಲಿ ಇದ್ದಾಗ ನಮ್ದೇನು ಬೇರೆ ಕೆಲಸ ಇಲ್ಲ, ಪರಿಚಯ ಮಾಡ್ಕೊಳ್ಳೋದು, ಎಲ್ಲರೂ ಪರಿಚಯ ಮಾಡ್ಕೊಳ್ಳೋಣ. ಆಮೇಲೆ ಉಳುವಿಯಲ್ಲಿ, ಶಿವಪುರದಲ್ಲಿ ನಮಗೆ ಸಮಯ ಸಿಗುತ್ತೆ. ಪಾದಯಾತ್ರೆ ಮಾಡ್ತಾ ಮಾಡ್ತಾ ಕೂಡ ಪರಿಚಯ ಮಾಡ್ಕೋಬಹುದು ನೀವು. ಒಟ್ಟಾರೆ ಒಂದೇ ಮನೆಯವರ ಹಾಗೆ ಶರಣರ ಮಕ್ಕಳಾಗಿ, ಬಸವಣ್ಣನವರ ಭಕ್ತರಾಗಿ ನಾವೆಲ್ಲರೂ ಸಾಗೋಣ. ಪರಧರ್ಮೀಯರು ಕೂಡ ಬಂದಿದ್ದಾರೆ ನಮ್ಮಲ್ಲಿ, ಅದು ವಿಶೇಷ. ನಮ್ಮ ಮನೋಜ್ ಉಳುವಿ ಬಸವ ಕಲ್ಯಾಣ ಪಾದಯಾತ್ರೆಗೂ ಬಂದಿದ್ರು. ಇಲ್ಲಿ ಅವರು ಜೈನ ಬಾಂಧವರು, ಅವರು ಈ ಪಾದಯಾತ್ರೆಗೂ ಕೂಡ ಬಂದಿದ್ದಾರೆ. ಇದರ ಮನೋಜ
ಪರಿಚಯ ಮಾಡ್ಕೊಳ್ಳಿ. ಇವ್ರು ಮನೋಜ್ ಅಂತ ಹೇಳಿ ಉಪವಾಸ ಮಾಡಿ ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡು ಯಾವ ಪಾದಯಾತ್ರೆ ಬೆಳದಿಂಗಳ ಪಾದಯಾತ್ರೆ ಬಿಡ್ತಾ ಇಲ್ಲ ಅವರು ಬಂದಿದ್ದಾರೆ. ಎಲ್ಲರೂ ನಾಳೆ ಪರಿಚಯ ಮಾಡ್ಕೊಳ್ಳೋಣ. ಇವತ್ತು ಸಮಯ ಇಲ್ಲ, ಯಾಕಂದ್ರೆ ಇನ್ನು ನೀವು ಪ್ರಸಾದ ಮಾಡ್ಬೇಕು, ವಿಶ್ರಾಂತಿ ಮಾಡ್ಬೇಕು. ಇಲ್ಲಾಂದ್ರೆ ಇವತ್ತೇ ಪರಿಚಯ ಮಾಡ್ಕೋಬೋದಾಗಿತ್ತು. 6:30ಗೆ ಪ್ರಾರ್ಥನೆ ಶುರು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಏನೋ. 6:30ಗೆ ಅಂತ ಹಾಕಿದ್ವಿ, ಇವತ್ತು 6:30ಗೆ ಹಾಕಿದ್ವಾ? ಇಲ್ಲ, 7 ಗಂಟೆಗೆನಾ? 6 ಗಂಟೆ ಒಳಗೆ ತಲುಪಬೇಕು, 6:30ಯಿಂದ ಅಂತ ಹಾಕಿದ್ವಿ ಅಂತ ಕಾಣುತ್ತೆ. ಆದ್ರೆ 7 ಗಂಟೆಯಿಂದ ಶುರು ಮಾಡಿದಕ್ಕೋಸ್ಕರ ಸಮಯ ಸಾಕಾಗ್ತಾ ಇಲ್ಲ. ಈಗ ಇವತ್ತಿಗೆ ಈ ಕಾರ್ಯಕ್ರಮನ ಚಿಂತನ ಶಿವಾನುಭವ ಗೋಷ್ಠಿಯನ್ನು ಮುಗಿಸೋಣ, ಮಂಗಳ ಮಾಡೋಣ. ನಂತರ ಎಲ್ಲರೂ ಪ್ರಸಾದ ತಕ್ಷಣಕ್ಕೆ ಬೆಲ್ ಹೊಡೆದ್ ಬಿಡಿ. ಸರ್ವರಿಗೂ ಶರಣ ಶರಣ.